ಚಿಕ್ಕೋಡಿ ಹಾಲುಮತ ಸಮುದಾಯ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕನಕದಾಸರ ಭವನ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ನಿರ್ಮಾಣಕ್ಕೆ ಸ್ಥಳಾವಕಾಶ ಕಲ್ಪಿಸಬೇಕೆಂದು ಚಿಕ್ಕೋಡಿ ತಹಶೀಲ್ದಾರ್ ಹಾಗೂ ಉಪವಿಭಾಗೀಯ ಅಧಿಕಾರಿ ಮತ್ತು ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪುರಸಭೆ ಕೇಂದ್ರ ಸ್ಥಾನದಲ್ಲಿ ಸ್ಥಳಾವಕಾಶ ನೀಡಬೇಕು, ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಭವನ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂದು ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಹಿರಿಯ ಮುಖಂಡರಾದ ಮುರಾರಿ ಸಿ ಸಿಂಗಾಡಿ ಅವರು, ಪುತ್ಥಳಿ ಹಾಗೂ ಭವನ ನಿರ್ಮಾಣಕ್ಕೆ ಸ್ಥಳಾವಕಾಶ ನೀಡದೆ ಹೋದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಸಂತೋಷ್ ಪೂಜಾರಿ, ಸಿದ್ದಪ್ಪ ಡೋಂಗ್ರೆ, ಲಕ್ಕಣ್ಣ ಮುರಾರಿ ಸಿಂಗಾಡಿ, ಮಾರುತಿ ಕರಗಾಂವ್ಕರ್, ಭೀಮಪ್ಪ ತದ್ವಾಡಿ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಾವು ಚಿಕ್ಕೋಡಿಯಲ್ಲಿ ಸುಮಾರು 8-10 ವರ್ಷಗಳಿಂದ ನಾವು ಮನವಿ ಕೊಡ್ಕೊಂಡು ಬರ್ತಾ ಇದ್ದೇವೆ. ಸುಮಾರು ಮನವಿಗಳಿಂದ ನನ್ನ ಕಡೆ ರಿಸೀವ್ ಇದಾವೆ. ಒಂದು 8ರಿಂದ 10 ರಿಸೀವ್ ಇದಾವೆ. ಕೆಲವೊಂದು ಲೋಕಲ್ MLA MP ಇವರು ಕೂಡ ನಾನು ಹೋಗಿ ಡೈರೆಕ್ಟಾಗಿ ನೇರವಾಗಿ ಮಾತಾಡಿದ್ದೀನಿ. ರಾಯಣ್ಣ ಮೂರ್ತಿ ಸ್ಥಾಪನೆ ಸಲುವಾಗಾಯಿತು, ಕನಕ ಭವನ ಸಲುವಾಗಾಯಿತು. ಇಲ್ಲಿ ಒಂದು ಗ್ರಾಮದಾಗ ಭವನಗಳು ಮಾಡಿ ಕೊಡ್ತಾರೆ. ಆದ್ರೆ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಭವನ ಮಾಡ್ತಾ ಇಲ್ಲ. ಭವನ ಸಲುವಾಗಿ ಸುಮಾರು ಸಲ ಮನವಿ ಕೊಟ್ಟಿದ್ದೇವೆ. ಬರೀ ಇವತ್ತು ಮಾಡೋಣ, ನಾಳೆ ಮಾಡೋಣ, ಅದು ಮಾಡೋಣ, ಇಲ್ಲಿ ಜಾಗ ಇದೆ ಅಂತ ಹೇಳ್ತಾ ಕೆಲಸ ಅಷ್ಟೇ ಮಾಡ್ತಾ ಇದ್ದಾರೆ. ಅದು ಯಾವುದೋ ಮೊದಲಿಗೆ ಆಗಬೇಕು. ಮತ್ತು ನಮ್ಮ ಬೇರೆ ಜಿಲ್ಲಾದಂಥ ಸಮಾಜದವರು ಕೂಡ ಇಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕಿಗೆ ಆಗಮಿಸ್ತಾರೆ. ಆ ಮೂಮೆಂಟ್ದಾಗ ಒಂದು ಭವನ ಇಲ್ಲ, ಏನೂ ಇಲ್ಲ. ಅದು ಒಂದು ಗ್ರಾಮದಾಗ ಭವನಗಳು ಮಾಡಿ ಕೊಡ್ತಾರೆ. ಹೊರತು ಚಿಕ್ಕೋಡಿ ತಾಲೂಕಿನ ಭವನ ಯಾಕೆ ಮಾಡೋಂಗಿಲ್ಲ? ಯಾವುದು 2 ಸಲ ನಾವು ಮನವಿ ಕೊಡ್ಬೇಕು, 2 ಸಲ ಅಂತ ಕೊಡ್ಬೇಕು. ನಾವು ಪ್ರತಿಯೊಂದು ಸಮಾಜ ವ್ಯಕ್ತಿಗಳಿಗಿಂತ ಮುಂಚೆನೇ ನಾನು ಹೇಳ್ತೀನಿ, ನಮ್ಮ ಸಮಾಜ ಹಿರಿಯ ಮುಖಂಡರಾದ ಪ್ರತಾಪಣ್ಣ ಪಾಟೀಲ್ ಅವರು ಕೂಡ, ಶಿವರಾಜನ ಪಾಟೀಲ್ ಕೂಡ ಅವರು ಕೂಡ ಮಾತಾಡಿದಾಗ, ಇಲ್ಲ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತಾ ಇದೆ. ಒಂದು ನಾವೇ ನಿಮ್ಗೆ ಏನು ಬೇಕಂದ್ರೆ ಸಹಾಯ ಸಹಕಾರ ಮಾಡಿದ್ರು ಕೂಡ ಜಾಗ ಕೊಡ್ತಾ ಇಲ್ಲ. ಇಲ್ಲಿ ಚಿಕ್ಕೋಡಿ ಯಾಕೆ ಜಾಗ ಕೊಡ್ತಾ ಇಲ್ಲ? ಸಮಾಜದ ಕಮ್ಮಿ ಇದೆ. 40 ಸಾವಿರ ಸಮಾಜದಲ್ಲಿ ಬಂದಿದೆ. ಸಮಾಜ ಅನ್ಯಾಯ ಆಗಬೇಕು. ಯಾಕೆ ಕೊಡ್ತಾ ಇಲ್ಲ? ನಮ್ಮ ಕಡೆ ವರದಿ ಕಿರಣ್ ಹಕ್ಯಾಗೋಳ್, ಚಿಕ್ಕೋಡಿ.